ಇವತ್ತಿನ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತಣ್ಣ. ನಿನ್ನ ಬರ್ತ್ಡೇ ಅಂತಂದ್ರೆ ಒಂದ್ ರೀತಿ ನಮ್ಮ ಮನೆಯಲ್ಲಿ ಹಬ್ಬ ಅನ್ನೋ ತರ ಇತ್ತು. ಅದು ನಿಜಾನೇ ಅಲ್ವಾ? ಅದಕ್ಕೆ ಅಲ್ವಾ ಸುಬ್ಬು ಶ್ರಾವಣಿ ಬಂದು ಬಾವನ್ ಬರ್ಡೇನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದು. ಬಾವ, ನಿಮ್ ಬರ್ಡೇ ಅಂತ ಸಂತೋಷ ಪಡ್ಬೇಕೋ ಅಥವಾ ಮನೆಗೆ ಮಗಳು ಅಳಿಯ ಬಂದು ಖುಷಿಯಾಗಿ ಸ್ವಲ್ಪ ಹೊತ್ತು ಕಳ್ದೋದ್ರಿ ಅಂತ ಖುಷಿ ಪಡ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಖುಷಿ ಪಡೋದಕ್ಕೆ ಕಾರಣಗಳು ಯಾಕಮ್ಮ ಹುಡುಕ್ಬೇಕು? ಎಲ್ರೂ ಒಟ್ಟಿಗೆ ಸಂತೋಷವಾಗಿದ್ವಲ್ಲ, ಅಷ್ಟೇ ಸಾಕು. ಓ, CM ಸಾಹೇಬ್ರು. ಹಲೋ. ಸರ್. ಥ್ಯಾಂಕ್ ಯು ಸರ್. ಈಗ ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾವಾ, CM ಸಾಹೇಬ್ರಿಗೆ ಬರ್ತೀನಿ ಅಂದ್ರಿ, ಇಷ್ಟೊತ್ತಲ್ಲಿ ಆಚೆ ಹೋಗ್ಬೇಕಾ? ಹೌದಮ್ಮ, CM ಸಾಹೇಬ್ರು ಫೋನ್ ಮಾಡಿದ್ರು, ವಿಶ್ ಮಾಡೋದ್ರ ಜೊತೆಗೆ ನನ್ನೂ ಕರೆದಿದ್ದಾರೆ, ಹೋಗ್ಬೇಕು. ಏನಣ್ಣ, ಪಾರ್ಟಿ ಆಫೀಸಲ್ಲಿ ಪಾರ್ಟಿನ? ಇಲ್ಲ ಕಣೋ, CM ಸಾಹೇಬ್ರು ಗ್ರಾಮ ವಾಸ್ತವ್ಯ ಹಮ್ಮಿಕೊಂಡಿರೋದು ನಿನಗೆ ಗೊತ್ತಿಲ್ವ? ನಾ ಮರ್ತ್ಬಿಟ್ಯಾ? ಓ ಹೌದಲ್ವಾ, ಅದು ಇವತ್ತೇ ಅಲ್ವಾ? ಇಲ್ಲೇ ಪಕ್ಕದಲ್ಲೇ ತಾನೇ, ಹೋಗಿ ಬರ್ಬೇಕಾಗತ್ತೆ. ಬಾವಾ, ಹುಟ್ಟಿದಬ್ಬದ ದಿನನೂ ಕೆಲ್ಸದ ಮೇಲೆ ಆಚೆ ಹೋಗ್ಬೇಕಾ ಬಾವಾ? ಏನ್ ಮುಂದನ ಈ ರೀತಿ ಮಾತಾಡ್ತೀಯಾ? ಹುಟ್ಟುದಬ್ಬ ದಿನ ಕೆಲಸ ಮಾಡೋದು ಅಂದ್ರೆ ಅದೊಂದು ರೀತಿ ಪುಣ್ಯದ ತರ. ಅಣ್ಣ ಇಷ್ಟೊತ್ತರೆಗೂ ನಮ್ ಜೊತೆನೇ ಇದ್ದ, ಈಗ ಸ್ವಲ್ಪ ಜನಗಳ ಕೆಲಸ ಮಾಡ್ತಾನೆ. ಅದರಲ್ಲೂ ಅವನಿಗೆ ಗ್ರಾಮ ವಾಸ್ತವ್ಯ ಅಂದ್ರೆ ತುಂಬಾ ಇಷ್ಟ. ಆದ್ರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಿತ್ತಲ್ವಾ? ಜನರೇ ನನ್ನ ಶಕ್ತಿ ಎಂದ ಮೇಲೆ ನನಗೆ ಆಯಾಸ ಎಲ್ಲಮ್ಮ ಆಗುತ್ತೆ ರೆಸ್ಟ್ ಮಾಡೋದಕ್ಕೆ. ಅದು ಅಲ್ಲದೆ ಗ್ರಾಮ ವಾಸ್ತವ್ಯ ನನಗಿಷ್ಟ. ಹಳ್ಳಿಗಳಿಗೆ ಹೋಗಿದ್ದು ಜನರ ಜೊತೆ ಕಷ್ಟ ಸುಖ ಮಾತಾಡಿದ್ರೆ ನನಗೆ ಒಂಥರ ಖುಷಿ. ಅದು ಅಲ್ದಿರ ಬರ್ಡೇ ದಿನ ಅವ್ರ ಜೊತೆ ಕಳೆಯೋಕ್ಕೆ ಅವಕಾಶ ಸಿಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಸಂತೋಷ ಬೇಕಾ? ಸರಿ ಅಣ್ಣ, ನಾನು ಕಾರ್ ವ್ಯವಸ್ಥೆ ಮಾಡ್ತೀನಿ, ನೀನು ರೆಡಿ ಆಗ್ಬಿಟ್ಟು. ಸರಿ ವಂದನಾ, ಅತ್ತೆಯವ್ರಿಗೆ ಸ್ವಲ್ಪ ಟೈಮ್ಗೆ ಊಟ ಟ್ಯಾಬ್ಲೆಟು ಎಲ್ಲ ಕೊಟ್ಟು ವಿಚಾರಿಸ್ಕೊಳಮ್ಮ. ಸರಿ ಬಾವಾ, ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಸರಿಮ್ಮ.